ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಸ್ವರಸ್ಮರಣೆ 2026. ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಅವರು ಸ್ವರ್ಗದಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವು ಯಶಸ್ವಿಯಾಗಿ ಮಾಡಿಕೊಡಬೇಕು, ಅವರು ಮೇಲಿಂದ ನೋಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯೊಳಗೆ ಅಧ್ಯಕ್ಷತೆಯನ್ನು ವಹಿಸಿದಂಥವರು, ಈ ಸಮಾರಂಭದ ಸಂಯೋಜಕರಾದಂಥ ಮತ್ತು ಮಹಾದಾಸೋಹಿಗಳಾದಂಥ ಶ್ರೀಯುತ ಅಂಬಣ್ಣ ದೇವಗಿರಿಕರ್ ಅವರಲ್ಲಿ ಭಕ್ತಿಯಿಂದ ಶರಣೆಂದು ಪಿ.ಬಿ. ಶ್ರೀನಿವಾಸ್ ಅವರು ನಿಸರ್ಗ ಕೊಟ್ಟಂಥ ಒಂದು ಅಪರೂಪವಾದಂಥ ಕಾಣಿಕೆ, ಈ ಭೂಮಿಗೆ ನಿಸರ್ಗ ಕೊಟ್ಟಂಥ ಅಪರೂಪವಾದಂಥ ಕಾಣಿಕೆ ಅಂತ ನನಗನ್ನಿಸ್ತದೆ. ಶ್ರೀನಿವಾಸ್ ಅವರ ಮಾನಸ ಪುತ್ರ ಅಂತ ಹೇಳಿ ಅವರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥವರು. ಅವರ ಚಿತಾಭಸ್ಮವನ್ನು ಗಂಗೆಯಲ್ಲಿ ಲೀನಗೊಳಿಸಲಿಕ್ಕೆ ಸ್ವತಃ ಹೋಗಿ ಬಂದಿರತಕ್ಕಂತಹ ರವೀಂದ್ರ ಅವರು ಪಿ.ಬಿ. ಶ್ರೀನಿವಾಸ್ ಅಂತಹ ಒಬ್ಬ ಮಹಾನ್ ಗಾಯಕನನ್ನು 13 ವರ್ಷಗಳಿಂದ ಸ್ಮರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ವೈಯಕ್ತಿಕ ದೃಷ್ಟಿಯ ಒಳಗೆ ಗಾಯಕ ಅಂತ ಹೇಳಿದರೆ ಪಿ.ಬಿ. ಒಬ್ಬನೇ ದಕ್ಷಿಣ ಭಾರತದಲ್ಲಿ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಭಗವಂತ ಬಾಯಿ ಕೊಟ್ಟ, ಯಾಕೆ ಭಗವಂತ ಬಾಯಿ ಕೊಟ್ಟ ನುಡಿಯೋಕಂತ, ಅದನ್ಯಾಕೆ ತೆರೆಯುವೆ ಬೈಯೋಕಂತ. ಭಗವಂತ ಕೈ ಕೊಟ್ಟ ನುಡಿಯೋಕಂತ, ಅದನ್ಯಾಕೆ ಎತ್ತುವೆ ಹೊಡಿಯೋಕಂತ. ಕಸಿತ ಸೊಮವು ವನದೇವತೆಯು ಮನ ಮಂದಿರದ ಅಧಿದೇವತೆಯು. ಬೆಳ್ಳಿ ಮೋಡದ ಆಚೆಯಿಂದ ಓಡಿ ಬಂದ ಮಿನುಗುತ್ತಾರೆ, ಬಾಡಿ ಹೋದ ಬಳ್ಳಿಯಿಂದ ಹೂವರಳ ಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹರಿಯ ಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ
ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ. ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ನಡು ಸಣ್ಣ ನಾ ಮನಸೋತಿನಿ ಚಿನ್ನ, ನಾ ಮನಸೋತಿನಿ ಚಿನ್ನ. ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆತೆವು ಎಂದು ಕಾಣದ ಸುಖವ ಕಂಡೆವು. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಹೊನ್ನೆಲ್ಲ ಮಣ್ಣು ಮಣ್ಣು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ.